ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ತಮ್ನೇಲಲ್ಲಿ ಹಾಕಿರುವಂಥ ಸ್ಲೀವ್ ಡಿಸೈನು ಈಗಂತೂ ತುಂಬ ಅಂದರೆ ತುಂಬ ಟ್ರೆಂಡಿಂಗಲ್ಲಿದೆ. ಬಂದು ನನ್ನ ಬ್ಲೌಸು ಒಂದು ಇದಕ್ಕೆ ಅಂದರೆ ಮೊನ್ನೆ ನಾನು ಗೌರಿ ಗಣೇಶ ಹಬ್ಬಂದು ಒಂದು ವಿಡಿಯೋದಲ್ಲಿ ಆ ಒಂದು ಬ್ಲೌಸ್ಗೆ ಸ್ಲೀವ್ಗೆ ತುಂಬಾ ಕಾಂಪ್ಲಿಮೆಂಟ್ ಬಂದಿತ್ತು. ಸೊ ಇವಾಗ ಕೂಡ ಅದೇ ಸ್ಲೀವಿಂದು ಬ್ಲೌಸು ನನಗೆ ಸ್ಟಿಚ್ ಮಾಡೋಕ್ಕೆ ಬಂದಿತ್ತು. ಸೊ ಅದಕ್ಕೋಸ್ಕರ ಆ ಒಂದು ಬ್ಲೌಸ್ ಸ್ಟಿಚ್ ಮಾಡುವಾಗ ನಂಗೆ ವಿಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಯಾಕಂತಂದರೆ ತುಂಬ ಅರ್ಜೆಂಟಲ್ಲಿ ಸ್ಟಿಚ್ ಮಾಡ್ಕೊಂಡಿದ್ದೆ ನಾನು. ಸೊ ಹಾಗಾಗಿ ಆವಾಗ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಸೊ ತುಂಬ ಜನ ಅದರದ್ದು ಕಟಿಂಗ್ ಸ್ಟಿಚಿಂಗು ವಿಡಿಯೋ ಹಾಕಿ ಅಂತಿದ್ರು. ಕಾಂಪ್ಲಿಮೆಂಟ್ಸ್ ಕೂಡ ತುಂಬಾ ಬಂದಿತ್ತು. ಸೊ ಅದ್ರ ಸಲುವಾಗಿ ಈ ಒಂದು ವಿಡಿಯೋದಲ್ಲಿ ಅದರದ್ದು ಕಟಿಂಗು ಹಾಗೆ ಸ್ಟಿಚಿಂಗ್ ವಿಡಿಯೋನ ತೋರಿಸ್ತಾ ಇದ್ದೀನಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ಹಾಗೆ ವಿಡಿಯೋ ಇಷ್ಟ ಅಂದರೆ ಲೈಕ್ ಸಹ ಹಾಕ್ಕೊಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ. ನೋಡಿ ಇವಾಗ ಇದು ಕ್ಲೋತ್ ಉಳಿದಿದೆ. ಇದಕ್ಕೆ ಈ ರೀತಿ ಬಾರ್ಡ್ರ್ ಕೊಟ್ಟಿದ್ದಾರೆ. ಬಟ್ ನಾನಿಲ್ಲಿ ಬಾರ್ಡ್ರನ್ನ ಯೂಸ್ ಮಾಡ್ತಿಲ್ಲ. ಈ ರೀತಿಯಾದ ಬಾರ್ಡರ್ನ ನಾನು ಇಲ್ಲಿ ಯೂಸ್ ಮಾಡ್ಕೊಳ್ತಾ ಇಲ್ಲ. ಯಾಕಂತಂದರೆ ನಾನು ಹೌದು ಇದಕ್ಕೆ ಈ ಥರ ಲೇಸ್ನ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ ಈ ರೀತಿಯಾದಂಥ ಲೇಸ್ನ ಯೂಸ್ ಮಾಡ್ತಾಯಿದ್ದೀನಿ. ಈ ರೀತಿಯಾದಂಥ ಲೇಸ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ನಾನು ಈ ಬಾರ್ಡರ್ನ ಯೂಸ್ ಮಾಡ್ತಿಲ್ಲ. ಈ ಲೇಸ್ನ ಯೂಸ್ ಮಾಡಿಕೊಂಡು ನಾನು ಸ್ಟಿಚ್ ಮಾಡ್ತಾಯಿದ್ದೀನಿ. ಮೊದಲಿಗೆ ಸ್ಲೀವ್ಸನ್ನ ನಾವು ನಾರ್ಮಲಾಗಿ ಹೇಗೆ ಸ್ಲೀವ್ಸ್ನ ಕಟಿಂಗ್ ಮಾಡ್ತೀವಲ್ವ, ಸೊ ಆ ರೀತಿ ಇದನ್ನು ಸ್ಲೀವ್ಸ್ನ ಕಟ್ ಮಾಡ್ಕೋಬೇಕು. ನಿಮ್ಮ ಸ್ಲೀವ್ಸ್ ಎಷ್ಟಿದೆ ನೋಡ್ಕೊಳ್ಳಿ. ನಿಮ್ಮ ಸ್ಲೀವ್ಸ್ ಎಷ್ಟಿದೆ ಅಲ್ವಾ, ಸೊ ನೋಡಿಕೊಂಡು ಅಷ್ಟು ನೀವು ಸ್ಲೀವ್ಸ್ನ ಇಟ್ಕೊಂಡು ಮೊದಲು ನಾರ್ಮಲಾಗಿ ಹೇಗೆ ನೀವು ಸ್ಲೀವ್ಸ್ನ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡ್ತೀರಲ್ವ, ಸೊ ಅದೇ ರೀತಿಯೇ ನಾವು ಮೊದಲು ಕಟಿಂಗ್ ಮಾಡಿ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ನೋಡಿ ನಾನು ಸ್ಲೀವ್ಸಿಂದು ಎಷ್ಟಿದೆ ಇದು ಇಷ್ಟು ಇಟ್ಕೋತೀನಿ. ಇದ್ದಷ್ಟು 4.5 ಇದೆ. ಸೊ 4.5 ಉದ್ದನ ಇಟ್ಕೋತೀನಿ ಸ್ಲೀವ್ಸಿಂದ ನಾನು 4.5. ಹಾಗೆ ಕೆಳಗಡೆ ಬಿಡ್ತು 2.5 ಇಟ್ಕೋತೀನಿ. ನನಗೆ ರೆಡಿ ಆದಾಗ ಸ್ಲೀವ್ಸ್ ರೆಡಿ ಆದಾಗ 3.5 ಬರುತ್ತೆ. ಇದು 2 ಇದೆ ಅಲ್ವಾ, 1.5 ಬರುತ್ತೆ. ಇದನ್ನು ಈಗ ನಾವು ನಾರ್ಮಲಾಗಿ ಯಾವ ರೀತಿ ಸ್ಲೀವ್ಸ್ ಕಟಿಂಗ್ ಮಾಡ್ತೀವಲ್ಲ, ಸೊ ಆ ರೀತಿ ನಾನೀಗ ಹಾಕೋತಾ ಇದ್ದೀನಿ. ನಿಮಗೆ ಈ ಸ್ಲೀವ್ಸ್ದು ಪೂರ್ತಿಯಾಗಿ ವಿವರಿಸ್ತಾ ಇಲ್ಲ. ಯಾಕಂತಂದರೆ ವಿವರಿಸಿದ್ದು ನನ್ನ ಚಾನಲ್ನಲ್ಲಿ ವಿಡಿಯೋಸ್ ಇದೆ, ನೋಡಿ ಬನ್ನಿ. ಇದರಲ್ಲಿ ನಾನು ಬರೀ ಇದನ್ನು ಸಾದಾ ಹಾಗೆ ಹೇಳ್ಕೊಡ್ತಾ ಇದ್ದೀನಿ. ನೋಡಿ 2 ಸ್ಲೀವ್ಸ್ ರೆಡಿ ಆಯಿತು. ಮೇನ್ ಕ್ಲಾತ್ ಅಷ್ಟು ಕಟ್ ಮಾಡ್ಕೊಳ್ಳೋಣ. ನೋಡಿ ಸ್ಲೀವ್ಸ್ನ ಮೇನ್ ಕ್ಲಾತ್ ಕೂಡ ಕಟಿಂಗ್ ಮಾಡಿದ್ದೀನಿ. ಇವಾಗ ಇದನ್ನು ಸ್ಟಿಚ್ ಮಾಡ್ಕೊಳ್ಳೋಣ. ನಾರ್ಮಲಾಗಿ ನಾವು ಯಾವ ರೀತಿ ಸ್ಟಿಚ್ ಮಾಡ್ತೀವಲ್ವ ಸ್ಲೀವ್ಸು, ಸೇಮ್ ಅದೇ ರೀತಿಯೇ ಸ್ಟಿಚ್ ಮಾಡಬೇಕು. ಇದನ್ನು ಈ ರೀತಿ ಟರ್ನ್ ಮಾಡಿ ಈ ರೀತಿ ಹೊಲಿಸ್ಕೊಂಡು ಹೋಗಬೇಕು. ಈ ರೀತಿ ಸ್ಟಿಚ್ ಮಾಡಿ ಇದನ್ನು ಕರೆಕ್ಟಾಗಿ ಕಟ್ ಮಾಡ್ಕೋಬೇಕು.
ಇದಕ್ಕೆ ಇನ್ನೊಂದು ಸ್ವಲ್ಪ ಬೇಕಾದರೆ ಬಟ್ಟೆ ಕೊಟ್ಕೋಬೇಕು. ಇವಾಗ ಇದನ್ನು ಸೀದಾ ಮಾಡಿ ಕಟ್ ಮಾಡ್ಕೊತೀನಿ. ಇನ್ನೊಂದು ಸ್ವಲ್ಪ ಬಟ್ಟೆ ಬೇಕಾಗುತ್ತೆ. ಇದನ್ನು ಇನ್ನೊಂದು ಸ್ವಲ್ಪ ಬೇಕಾದರೆ ಬಟ್ಟೆ ಕೊಟ್ಕೋತೀನಿ. ಇವಾಗ ಇಷ್ಟು ರೆಡಿ ಮಾಡಿದ್ದೀನಿ. ಓಕೆನಾ? ಇಷ್ಟು ರೆಡಿ ಆದಮೇಲೆ ಇನ್ನೊಂದು ಸ್ಲೀವ್ಸ್ ಕೂಡ ಹಾಗೆಯೇ ಮಾಡ್ಕೊಳ್ಳೋದು. ಇವಾಗ ಬನ್ನಿ ನಾನು ಡಿಸೈನು ಅದರ ಮೇಲೆ ಬರುವಂಥ ರಫಲ್ದು ಕಟಿಂಗ್ ಮಾಡ್ತೀನಿ. ಇಲ್ಲಿಂದ 6 ಇಂಚ್ ಇಟ್ಕೋತೀನಿ. ಸೊ 6 ಇಂಚು ಕನ್ನಡದಲ್ಲಿ ಮೊದಲನೇ ಸಲ ಈ ಸ್ಲೀವ್ಸಿಂದು ಹೇಳ್ಕೊಡ್ತಾ ಇದ್ದೀನಿ. ಓಕೆನಾ? ಇಲ್ಲಿಂದ 3 ಇಂಚು, ಇಲ್ಲಿಂದ 3 ಇಂಚಿಗೆ ಮಾರ್ಕ್ ಹಾಕೋಣ. ಮಾರ್ಕ್ ಹಾಕ್ಕೊಂಡು ಇಲ್ಲಿ ಒಂದು ಸ್ವಲ್ಪ ಕ್ರಾಸ್ ಇದೆ, ಸೊ ಅದನ್ನು ಸ್ಟ್ರೈಟ್ ಮಾಡ್ಕೋತೀನಿ. ನೋಡಿ ಈ ರೀತಿ ಮಾಡಿಕೊಂಡು ಈ ಲೆಂತು ನಾನು 12.5 ತೊಗೊಂಡಿದ್ದೀನಿ. 12.5 ತೊಗೊಂಡಿದ್ದೀನಿ. ಸೊ ನಿಮಗೂ ಇನ್ನೊಂದು ಸ್ವಲ್ಪ ಜಾಸ್ತಿ ಫ್ಲೇಯರ್ ಬೇಕಂದರೆ ನೀವು 13-14 ತೊಗೋಬೋದು. ಫ್ಲೇಯರ್ ಜಾಸ್ತಿ ಬೇಡ ಅಂದರೆ ಲೇಯರ್ಗಳು ಸ್ವಲ್ಪ ಕಡಿಮೆ ತೊಗೊಂಡು ನಡೆಯುತ್ತೆ. ಇವಾಗ ಇದನ್ನು ಜಾಯಿಂಟ್ ಮಾಡ್ಕೋಬೇಕು. ನೋಡಿ ಈ ರೀತಿ ಮಾರ್ಕ್ನ ಮಾಡ್ಕೊಂಡು ಇದನ್ನು ನಾನು ಕಟ್ ಮಾಡ್ಕೋತೀನಿ. ಈ ರೀತಿ ನೋಡಿ ಈ ಟೈಪಾಗಿ ಬರಬೇಕು. ಸೊ ಈ ಟೈಪಲ್ಲಿ ಬಂದಮೇಲೆ ಇವಾಗ ನಮ್ಮದು ಸ್ಲೀವ್ಸು ರೆಡಿ ಆಯಿತು. ಇಷ್ಟೇ ಕಟಿಂಗು ಸ್ಲೀವ್ಸ್ದು, ಮತ್ತೇನೂ ಇಲ್ಲ. ಇದೇ ನಮಗೆ ಮೇಲೆ ಸ್ಲೀವ್ಸಿಂದು ಲೇಯರು. ಸೊ ನೋಡಿದ್ರಲ್ವ ರಫಲ್ದು ಕಟಿಂಗ್ ಯಾವ ರೀತಿ ಮಾಡಿದೆ ಅಂತ. ಬನ್ನಿ ಹಾಗಾದರೆ ಇದ್ರದ್ದು ಸ್ಟಿಚಿಂಗ್ನ ತೋರಿಸ್ತೀನಿ. ನೋಡಿ ಈ ರೀತಿಯಾಗಿ ಈಗ ನಾನು ಮಾಡಿದ್ದೀನಲ್ವಾ. ಇವಾಗ ನೋಡಿ ಇಲ್ಲಿ 3 ಇಂಚ್ ಇದೆ, ಇಲ್ಲಿ 6 ಇಂಚ್ ಕಡೆದು ಈ ರೀತಿ ಡಬಲ್ ಫೋಲ್ಡಾಗಿ ಮಡ್ಚ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಮೊದಲಿಗೆ ಈ ರೀತಿ ಡಬಲ್ ಲೇಯರು ಮಡ್ಚ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಈ ರೀತಿ ಸ್ಟಿಚ್ ಆದಮೇಲೆ ಇವಾಗ ನಾವೇನು ಲೇಸ್ ತೊಗೊಂಡು ಬಂದಿದ್ವಲ್ವ, ಸೊ ಆ ಲೇಸನ್ನ ನಾವು ಇದ್ರ ಮೇಲೆ ಇಟ್ಟು ಸ್ಟಿಚ್ ಮಾಡಬೇಕಾಗುತ್ತೆ. ಈ ರೀತಿ ನೋಡಿ, ಈ ರೀತಿ ಇಟ್ಟು ನೀವು ಕೆಳಗಡೆ ಇಟ್ಟು ಬೇಕಾದರೂ ಸ್ಟಿಚ್ ಮಾಡ್ಕೋಬೋದು. ಈ ರೀತಿನ ನೋಡಿ, ಇದೇನಿದೆ ಅಲ್ವಾ, ಸೊ ಇದನ್ನು ಈ ರೀತಿ ಇಟ್ಟು ನೋಡಿ, ಈ ರೀತಿನೂ ಪರ್ಫೆಕ್ಟಾಗಿ ಕಾಣುತ್ತೆ, ಚೆನ್ನಾಗಿ ಕಾಣುತ್ತೆ. ಇಲ್ಲ ಅನ್ನೋದಾದರೆ ನೀವು ಇದ್ರ ಮೇಲೆ ಇಟ್ಟು ಸ್ಟಿಚ್ ಮಾಡ್ಕೋಬೋದು. ನೋಡಿ ಈ ರೀತಿ ಇಟ್ಟು ಸ್ಟಿಚ್ ಮಾಡ್ಕೋಬೋದು. ಈ ಟೈಪ್ನ ಇಟ್ಟು ಸ್ಟಿಚ್ ಮಾಡ್ಕೋಬೋದು. ನಾನಿವಾಗ ಇದ್ರ ಕೆಳಗಡೆ ಇಟ್ಟು ಸ್ಟಿಚ್ ಮಾಡ್ಕೋತೀನಿ. ಈ ರೀತಿ ಬೀಡ್ಸ್ ಇರ್ತವೆ, ನೋಡಿಕೊಂಡು ನಿಧಾನವಾಗಿ ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಲೇಸ್ನ ಸ್ಟಿಚ್ ಮಾಡಿದ ನಂತರ ಇವಾಗ ಇಲ್ಲಿಂದ ಪ್ಲೇಟ್ಸ್ನ ಮಾಡಬೇಕಾಗತ್ತೆ. ಪ್ಲೇಟ್ಸ್ನ ಮಾಡಿಕೊಂಡು ಹೋಗಬೇಕು. ಈ ರೀತಿ ನೋಡಿ,
ಈ ರೀತಿ ಪ್ಲೇಟ್ಸ್ನ ಮಾಡಬೇಕು. ಚಿಕ್ಕ ಚಿಕ್ಕ ಪ್ಲೇಟ್ಸ್ನ ಮಾಡ್ಕೊಂಡು ಹೋಗಿ ನೋಡಿ ಈ ರೀತಿ ಪ್ಲೇಟ್ಸು ಒಂದು ಸೈಡ್ ಮಾಡಿದೆ. ಸೊ ಇದೇ ರೀತಿಯೇ ಈ ಕಡೆನೂ ಕೂಡ ಪ್ಲೇಟ್ಸ್ನ ಮಾಡಬೇಕು. ನೋಡಿ ಈ ರೀತಿ ಎರಡು ಕಡೆ ಕೂಡ ಈ ರೀತಿ ನೆರಿಗೆನ ಕಟ್ಕೊಂಡ್ವಿ. ಸೊ ಇವಾಗ ಇದನ್ನು ಈ ರೀತಿ ಸೆಂಟರ್ ಮಾಡ್ಕೋಬೇಕು. ಸೆಂಟರ್ ಮಾಡಿಕೊಂಡು ಇದು ಎಲ್ಲಿಗೆ ಸೆಂಟರ್ ಪಾಯಿಂಟ್ ಬರುತ್ತಲ್ವ, ಸೊ ಇಲ್ಲಿಗೆ ಒಂದು ನಾಚನ್ನ ಹಾಕೋಬೇಕು. ನೋಡಿ ಈ ರೀತಿ ನಾಚನ್ನ ಹಾಕೊಂಡ ನಂತರ ನಾವು ನಾರ್ಮಲಾಗಿ ಸ್ಲೀವ್ನ ಸ್ಟಿಚಿಂಗ್ ಮಾಡಿದ್ವಲ್ವ, ಸೊ ಇವಾಗ ಅದನ್ನು ತಗೋಬೇಕು. ನೋಡಿ ಇದನ್ನು ತಗೋಬೇಕು. ಇವಾಗ ಇಲ್ಲಿ ನಾಚ್ ಹಾಕಿದ್ದೀವಲ್ವ, ಈ ನಾಚಿಂದ 3 ಇಂಚು ಈ ಕಡೆಗೆ ಮಾರ್ಕ್ ಹಾಕಬೇಕು. ಹಾಗೆ ಇದೇ ನಾಚಿಂದ 3 ಇಂಚು ಆ ಕಡೆಗೆ ಮಾರ್ಕ್ ಹಾಕಬೇಕು. ಹಾಕಿ ಇವಾಗ ಇದ್ರದ್ದು ಸೆಂಟರ್ ಏನಿದೆ ಅಲ್ವಾ, ಈ ಸೆಂಟರ್ನ ಈ ಸೆಂಟರಲ್ಲಿ ಇಟ್ಟು ನಾವು ಸ್ಟಿಚಿಂಗ್ನ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಈ ಸೆಂಟರ್ಗೆ ಇಟ್ಟು ಇವಾಗ ಇದು ಲಾಸ್ಟ್ ಎಡ್ಜು ಇಲ್ಲಿಗೆ ಬಂದು ಸೆಟ್ ಆಗೋ ರೀತಿಲಿ ಮಾಡ್ಕೋಬೇಕು. ಈ ರೀತಿ ಇಟ್ಟು ಇಲ್ಲಿ ನಾವು ಎಕ್ಸ್ಟ್ರಾ ಬಟ್ಟ ಬರುವಂಥದ್ದನ್ನು ಇಲ್ಲಿ ರಫಲ್ನ ಹಿಡಿಬೇಕು, ಅಂದರೆ ನೆರಿಗೆಗಳನ್ನ ಹಿಡಿಬೇಕು. ಈ ರೀತಿ ನೆರಿಗೆನ ಹಿಡಿದು ಸರಿ ಮಾಡ್ಕೋಬೇಕು. ನಾವು ಇಷ್ಟೇ ಹೊಂದುವ ಹಾಗೆ ಮಾಡ್ಕೋಬೇಕು ಇರುತ್ತಲ್ವ. ಇದನ್ನು ಈ ರೀತಿ ಇಲ್ಲೇ ನೆರಿಗೆ ಹಿಡ್ಕೊಂಡು ಸರಿ ಮಾಡ್ಕೋಬೇಕು. ಅದನ್ನು ನೋಡಿ ಈ ರೀತಿ ನೆರಿಗೆ ಹಿಡ್ಕೊಂಡು ಕರೆಕ್ಟ್ ಮಾಡ್ಕೋಬೇಕು. ನೋಡಿ ಈ ರೀತಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಈ ಕಡೆದು ಕೂಡ ಅದೇ ರೀತಿ ಮಾಡ್ಕೋಬೇಕು. ಈ ಪಾಯಿಂಟು ಇಲ್ಲಿಗೆ 3 ಇಂಚಿಗೆ ಕೊಡ್ಕೋಬೇಕು. ಇದೊಂದು ಸ್ವಲ್ಪ ಜಾಸ್ತಿ ಇದೆ, ಲೇಸು ಕಟ್ ಮಾಡ್ಕೋತೀನಿ. ಈ ರೀತಿ 3 ಇಂಚಿಗೆ ಕೊಡ್ಕೊಳ್ಳೋ ಹಾಗೆ ಇಟ್ಕೊಂಡು ಎಕ್ಸ್ಟ್ರಾ ಬರೋದನ್ನು ನಾವು ಇಲ್ಲಿ ಜಾಯಿಂಟ್ ಮಾಡ್ಕೋಬೇಕಾಗುತ್ತೆ, ಅಂದರೆ ನೆರಿಗೆ ತಗೋಬೇಕಾಗುತ್ತೆ. ಈ ರೀತಿ ನೆರಿಗೆ ತೊಗೊಂಡು ಇದನ್ನು ಸ್ಟಿಚ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಇವೆರಡು ಬೀಡ್ಸ್ನ ತೆಗಿತೀನಿ, ಯಾಕಂತಂದರೆ ಇಲ್ಲಿ ನಮಗೆ ಸ್ಟಿಚಿಂಗಿಗೆ ತೊಂದರೆ ಕೊಡುತ್ತೆ. ನೋಡಿ ಈ ರೀತಿ 2 ಬೀಡ್ಸ್ನ ತೆಗೀರಿ. ಈ ರೀತಿ 2 ಬೀಡ್ಸ್ನ ತೆಗೆದು ಇವಾಗ ಸ್ಟಿಚಿಂಗ್ ಮಾಡ್ಕೋಬೇಕು. ಈ ಬೀಡ್ಸ್ನ ತೆಗೆದ್ಮೇಲೆ ಇದ್ರದ್ದು ದಾರ ಏನಿರುತ್ತೆ ಈ ಸ್ಟಿಚಿಂಗಲ್ಲೇ ತೊಗೋಬೇಕು, ಇಲ್ಲ ಅಂತಂದರೆ ಉಚ್ಕೊಂಡ್ಬಿಡುತ್ತೆ. ಸೊ ಈ ಸ್ಟಿಚಿಂಗಲ್ಲೇ ತೊಗೊಂಡು ಈ ರೀತಿ ನೋಡಿ ಈ ರೀತಿ ಲಾಕ್ ಹಾಕ್ಕೊಳ್ಳಿ. ಆ ದಾರನ ಲಾಕ್ ಹಾಕ್ಕೊಂಡು ಇವಾಗ ಸ್ಟಿಚಿಂಗ್ನ ಸ್ಟಾರ್ಟ್ ಮಾಡಬೇಕು. ಇಲ್ಲಿ ನೆರಿಗೆಗಳನ್ನ ತೊಗೊಂಡು ಅದನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಸೊ ನೋಡಿ ಈ ರೀತಿ ಇದನ್ನು ಸ್ಟಿಚಿಂಗ್ನ ಕಂಪ್ಲೀಟ್ ಮಾಡ್ಕೋಬೇಕು. ಸೊ ಇವಾಗ ನೋಡಿ ಸ್ಟಿಚ್ ಮಾಡಿದ್ದೀನಿ. ಇವಾಗ ಈ ರೀತಿ ಬರುತ್ತೆ ಹಾಕೊಂಡಾಗ. ನೋಡಿ ಈ ರೀತಿ ಬರುತ್ತೆ.
ಈ ರೀತಿಯಾಗಿ ನಮ್ಮದು ಸ್ಲೀವ್ಸು ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಸ್ಲೀವ್ಸ್ ಅನ್ನುವಂಥದ್ದು ರೆಡಿಯಾಗಿದೆ ಅಂತ ನೋಡಿ. ಸೊ ಈ ರೀತಿಯಾಗಿ ಸ್ಲೀವ್ಸ್ನ ಸ್ಟಿಚ್ ಮಾಡಿಕೊಂಡ್ರೆ ನಮ್ಮದು ಕಂಪ್ಲೀಟಾಗಿ ಸ್ಲೀವ್ಸು ಸ್ಟಿಚಿಂಗು ಕಂಪ್ಲೀಟ್ ಆಯಿತು. ಈ ರೀತಿ ದಾರ ಏನಾದರೂ ಕೊಳೆ ಇದ್ದರೆ ಕಟ್ ಮಾಡ್ಕೊಂಬಿಡಿ. ಸೊ ನೋಡಿ ಸ್ಲೀವ್ಸು ಕಂಪ್ಲೀಟಾಗಿ ಫೈನಲ್ ಆಯಿತು. ಈ ರೀತಿಯಾಗಿ ಸ್ಲೀವ್ಸ್ ಬಂದಿದೆ. ನೋಡಿ ಒಳಗಡೆ ಸ್ಲೀವ್ಸು ಇರುತ್ತೆ, ಅದ್ರ ಮೇಲೆ ಈ ರೀತಿ ಬರುತ್ತೆ. ನೋಡಿ ಈ ರೀತಿ